50 ಸ್ಟಾಕ್ಗಳು, 15 ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು. ಇದು ನನ್ನ ಸ್ನೇಹಿತರೊಬ್ಬರ ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಪೋರ್ಟ್ಫೋಲಿಯೋ. ಯಾಕೆ ಇಷ್ಟು ಸ್ಟಾಕ್ಗಳು, ಯಾಕೆ ಇಷ್ಟು ಮ್ಯೂಚುವಲ್ ಫಂಡ್ಗಳು ಅಂತ ಕೇಳಿದ್ರೆ ಡೈವರ್ಸಿಫಿಕೇಶನ್ಗೆ ಅಂತ ನನಗೆ ಅವ್ರು ಹೇಳಿದ್ರು. ನನಗೆ ಇದನ್ನ ನೋಡಿ ನಗ್ಬೇಕೋ ಅಳ್ಬೇಕೋ ಗೊತ್ತಾಗ್ಲಿಲ್ಲ. ನಾನು ಮತ್ತೆ ಗಮನ ಇಟ್ಟು ಅವರ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ನೋಡಿದ್ರೆ ಅದರಲ್ಲಿ 3 ಲಾರ್ಜ್ ಕ್ಯಾಪ್ ಫಂಡ್ಗಳಿದ್ವು, 4 ಇಂಡೆಕ್ಸ್ ಫಂಡ್ಗಳಿದ್ವು, ಉಳಿದದ್ದು ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಮತ್ತು ಥಿಮ್ಯಾಟಿಕ್ ಫಂಡ್ಗಳು. ನಾನು ಅವ್ರಿಗೆ ಹೇಳಿದೆ, ನೀವು ಇದರಲ್ಲಿ ಈಗ ನೋಡಿದ್ರೆ ನಿಮ್ಮ ಲಾರ್ಜ್ ಕ್ಯಾಪ್ ಫಂಡ್ಗಳಲ್ಲಿ 40-50% ಓವರ್ಲ್ಯಾಪ್ ಇರುತ್ತೆ, ಇಂಡೆಕ್ಸ್ ಫಂಡ್ಗಳಲ್ಲಿ 90%ಗಿಂತ ಹೆಚ್ಚಿನ ಓವರ್ಲ್ಯಾಪ್ ಇರುತ್ತೆ. ನೀವು ಏನಕ್ಕೆ ಈ ರೀತಿ ಒಂದೇ ಸೆಟ್ ಆಫ್ ಸ್ಟಾಕ್ಗಳನ್ನು ಖರೀದಿ ಮಾಡೋದಕ್ಕೆ ಬೇರೆ ಬೇರೆ ಎಕ್ಸ್ಪೆನ್ಸ್ ರೇಷಿಯೋ ಕೊಡ್ತಿದ್ದೀರಾ ಅಂತ. ಸಿಂಪಲ್ ಆಗಿರುವಂತಹ ಒಂದು ಲಾಜಿಕ್ ನೀವಿಲ್ಲಿ ಬಳಕೆ ಮಾಡಬೇಕು. ಲಾರ್ಜ್ ಕ್ಯಾಪ್ ಫಂಡ್ಗಳು ಹೂಡಿಕೆ ಮಾಡೋದು ನಿಫ್ಟಿ 50 ಮತ್ತು ನಿಫ್ಟಿ 100 ಕಂಪನಿಗಳ ಸ್ಪೇಸ್ ನಲ್ಲಿ. ಇಲ್ಲಿ ತುಂಬಾ ನಿಮಗೆ ಎಕ್ಸ್ಪೆರಿಮೆಂಟೇಷನ್ ಮಾಡುವಂತಹ ಅವಕಾಶ ಇರೋದಿಲ್ಲ. ಒಂದು ಒಳ್ಳೆ ಫಂಡ್ ಅನ್ನ ಆಯ್ಕೆ ಮಾಡಿಕೊಂಡು ಹೂಡಿಕೆ ಮಾಡಿದ್ರೆ ಸಾಕಾಗುತ್ತೆ. ಮಿಡ್ ಕ್ಯಾಪ್ ಫಂಡ್ಗಳಲ್ಲೂ ಕೂಡ ಇದೇ ರೀತಿಯ ಆಲೋಚನೆಯನ್ನ ನೀವು ಬೆಳೆಸಿಕೊಂಡ್ರೆ ಸಾಕು. ಓವರ್ ಆಲ್ ಆಗಿ 4-5 ಮ್ಯೂಚುವಲ್ ಫಂಡ್ಗಳು ನಿಮ್ಮ ಹತ್ರ ಇದ್ರೆ ಅದು ಬೇಕಾದಷ್ಟಾಯ್ತು. 50 ಸ್ಟಾಕ್ಗಳನ್ನ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಮ್ಯಾನೇಜ್ ಮಾಡ್ತಿದ್ದೀರಾ ನೀವು ಅಂತ ಹೇಳಿದ್ರೆ ಅದರಲ್ಲಿ ಯಾವುದ್ರದ್ದು ಏನ್ ನ್ಯೂಸ್ ಇದೆ ಅನ್ನೋದನ್ನ ಖಂಡಿತ ನಿಮ್ಗೆ ಫಾಲೋ ಮಾಡೋದು ಸಾಧ್ಯ ಆಗೋದಿಲ್ಲ. 20-30 ಸ್ಟಾಕ್ ಇದ್ರೆ ತುಂಬಾ ಆಯ್ತು. ಮಾರ್ಕೆಟ್ಸ್ ಆರ್ ಅಟ್ ಆಲ್ ಟೈಮ್ ಹೈ. ನಿಮ್ಮ ವರ್ಸ್ಟ್ ಸ್ಟಾಕ್ಗಳು, ವರ್ಸ್ಟ್ ಮ್ಯೂಚುವಲ್ ಫಂಡ್ಗಳು ಕೂಡ ಅದ್ಭುತವಾದಂತಹ ರಿಟರ್ನ್ಸ್ ಅನ್ನ ಈಗ ಕೊಡ್ತಿರ್ತವೆ. ಅವುಗಳನ್ನ ಮಾರಿ ಕನ್ಸಾಲಿಡೇಷನ್ ಮಾಡಿಕೊಳ್ಳಿ.